ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಆಷಾಢದಲ್ಲಿ ಟ್ಯೂಸ್ಡೇ ಮಾಡಿರುವಂತಹ ವ್ಲಾಗು. ಆಷಾಢ ಅಂದಮೇಲೆ ಭಾಳಷ್ಟು ಪೂಜೆಗಳನ್ನ ಇರುತ್ತೆ. ಹಾಗೆ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಪೂಜೆನ ಮಾಡ್ತಿದ್ದೀವಿ. ತೋಟದಲ್ಲೇ ಮುನೇಶ್ವರನ ದೇವಸ್ಥಾನ ಇದೆ. ಸೊ ಇವತ್ತು ಅಲ್ಲೇ ಪೂಜೆ ಮಾಡ್ತಿರೋಂಥದ್ದು. ಬಹಳಷ್ಟೇ ದಿನದಿಂದ ನಮಗೆ ಒಂದು ಹರಕೆ ಇತ್ತು. ಸೊ ಆ ಹರಕೆನ ಇವತ್ತು ತೀರಿಸ್ತಿದ್ದೀವಿ. ಇದೇ ಮುನೇಶ್ವರನ ದೇವಸ್ಥಾನ. ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಇಲ್ಲಿ ಇದು ಒಂದು ಬಾವಿಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿತ್ತು. ಹಾಗೆ ಅಲ್ಲಿ ಪಕ್ಷಿಗಳೆಲ್ಲ ಹಾಡ್ತಾ ಇತ್ತು. ನೋಡೋಕೆ ಚೆನ್ನಾಗಿತ್ತು ಅಂತ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಯಾವುದೇ ಒಂದು ಪ್ರಾಣಿನ ದೇವ್ರಿಗೆ ಬಲಿ ಕೊಡಬೇಕಾದ್ರೆ ಬಲಿಯನ್ನು ಅಂತ ಹಾಕ್ತಾರೆ. ಸೊ ಅದೆಲ್ಲ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಸೌದೆ ಒಲೆಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗಾದ ಲೇಟ್ ಆಗುತ್ತೆ ಅಂತ ನಮ್ಮ ಕೋಳಿ ಫಾರ್ಮ್ಗೆ ಕೋಳಿಗಳು ಬಂದಿತ್ತು, ಚಿಕ್ಕ ಮರಿಗಳು. ಸೊ ಅದನ್ನು ಹಾಗೆ ನೋಡ್ಕೊಂಬರೋಣ, ನನ್ನ ಮಗಳು ಹಾಡಾಗಿರುತ್ತೆ ಅಂತ ಕರ್ಕೊಂಡೋದೆ. ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ ಇದನ್ನೆಲ್ಲ. ಮತ್ತು ಮರಿಗಳ ಜೊತೆ ಎಲ್ಲ ಚೆನ್ನಾಗಿ ಹಾಡ್ತಾಳೆ ನೋಡಿ. ಎತ್ಕೋ ಹೋಗ್ಲಿ. ಈಗ ನೀವು ನೋಡ್ತಿರೋಂತಹ ಕೋಳಿ ಇದು ಫಸ್ಟ್ ಡೇ ಬಂದಿರೋವಂಥದ್ದು. ಇದು ಕಂಪ್ಲೀಟ್ ಬ್ಯಾಚ್ ಎಲ್ಲ ಒಂದು 45 ಡೇಸ್ಗೆ ಆಗುತ್ತೆ. ಸೊ ಕಂಪ್ಲೀಟ್ 45 ಡೇಸ್ಗೆ ದೊಡ್ಡ ಕೋಳಿ ಆಗಿರುತ್ತೆ ಇದೇ ಕೋಳಿ. ಈ ಪಪ್ಪಾಯ ಗಿಡ ಹಾಕಿ ನಾವು 6 ಮಂತ್ಸ್ ಆಗಿತ್ತು ಅಷ್ಟೇ. ನೋಡಿ ಸ್ವಲ್ಪ ಉದ್ದ ಬಂದಿದೆ ಅಷ್ಟೇ. ಏನಿಲ್ಲ ಅಂದರೆ ಒಂದು 10 ಪಪ್ಪಾಯಾಸ್ ಬಿಟ್ಟಿತ್ತು. ಸೊ ಇದನ್ನೆಲ್ಲ ನೋಡ್ತಾರೆ ತುಂಬಾ ಖುಷಿ ಆಗುತ್ತೆ. ಈ ಡ್ರ್ಯಾಗನ್ ಫ್ರೂಟ್ ಗಿಡ ಹಾಕಿ ನಾವು 2 ಇಯರ್ಸ್ ಆಯಿತು. ಸೊ ವರ್ಷಕ್ಕೆ ಒಂದು ಡ್ರ್ಯಾಗನ್ ಫ್ರೂಟ್ ಬಿಡುತ್ತೆ. ಅದು ತುಂಬಾ ಬಿಡಲ್ಲ. ಬಹಳಷ್ಟು ಗಿಡಗಳಲ್ಲಿ ನೋಡಿ ತುಂಬಾ ಡ್ರ್ಯಾಗನ್ ಫ್ರೂಟ್ ಬಿಡುತ್ತೆ. ಬಟ್ ಈ ಗಿಡದಲ್ಲಿ ನಾನು ಯಾವಾಗ ನೋಡಿದ್ರು ಒಂದೇ ಡ್ರ್ಯಾಗನ್ ಫ್ರೂಟ್ ನೋಡ್ತೀನಿ. ಹಾಗೆ ಬಾಳೆಹಣ್ಣು ಗೊನೆ ಎಲ್ಲ ಬಿಟ್ಟಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಇವತ್ತು ಬಲಿ ಆಗ್ತಿರೋಂತಹ ಕುರಿ ಇದೆ. ನೋಡಿದ್ರೆ ಪಾಪ ಅನಿಸುತ್ತೆ. ಮೊದಲಿಂದನೂ ಹಿರಿಯರು ಮಾಡ್ಕೊಂಬಂದಿರೋಂಥ ಆಚಾರಗಳಿವು, ಬಿಡೋದಕ್ಕಾಗಲ್ಲ. ಸೊ ನಮ್ಮ ಆಚಾರಗಳು ಏನಿರುತ್ತೋ ಅದು ಮಾಡಲೇಬೇಕಾಗುತ್ತೆ. ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ದೀಪ ಎಲ್ಲ ಬೆಳಗಿ ಇವತ್ತಿನ ಪೂಜೆ ಇಷ್ಟ ಆಯಿತು. ಅಷ್ಟು ವಿಡಿಯೋಸ್ಗಾಗಿ ಕಂಟೆಂಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.